ಪ್ರೀತಿಯ ಬಂಧುಗಳೇ, ಇಲ್ಲಿ ನಾವು ನೋಡಬಹುದು ಭಾರತದ ನೌಕೆಯ ಮೇಲೆ ದಾಳಿ. ಮತ್ತೆ ಹಾರ್ಮುಜ್ ಮುಚ್ಚಿದ ಇರಾನ್, 14 ಹಡಗುಗಳಿಗೆ IRGC ತಡೆ. ಪ್ರೀತಿಯ ಬಂಧುಗಳೇ, ಇಲ್ಲಿ ನಾವು ನೋಡಬಹುದು ಹಾರ್ಮುಜ್ ಜಲಸಂಧಿಯನ್ನು ಶುಕ್ರವಾರವಷ್ಟೇ ಎಲ್ಲ ಹಡಗುಗಳನ್ನು ಸಂಚಾರಕ್ಕೆ ಮುಕ್ತಗೊಳಿಸಿದೆ ಎಂದು ಇರಾನ್ ಶನಿವಾರ ಮತ್ತೆ ಈ ಮಾರ್ಗದಲ್ಲಿ ಹಡಗುಗಳ ಸಂಚಾರವನ್ನು ನಿರ್ಬಂಧಿಸಿದೆ. ಜಲಸಂಧಿ ದಾಟಲು ಯತ್ನಿಸಿದ ಒಟ್ಟು 14 ಹಡಗುಗಳನ್ನು ಇರಾನ್ ಸೇನೆ ಶನಿವಾರ ತಡೆದಿದೆ. ಇದರಲ್ಲಿ ಭಾರತದ ಧ್ವಜ ಹೊಂದಿದ 7 ಹಡಗುಗಳ ಸೇರಿವೆ. ಭಾರತ 2 ಹಡಗುಗಳ ಮೇಲೆ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕೋರ್ IRGC ಗುಂಡಿನ ದಾಳಿ ನಡೆಸಿದೆ. ಒಂದು ಹಡಗಿನ ಕಿಟಕಿ ಗಾಜು ಒಡೆದಿದೆ. ಇನ್ನೊಂದು ಹಡಗಿಗೆ ಆಗಿರುವ ಹಾನಿ ಬಗ್ಗೆ ನಿಖರ ಮಾಹಿತಿಯನ್ನು ತಿಳಿದುಕೊಂಡಿಲ್ಲ. ಯಾವುದೇ ಮುನ್ನೆಚ್ಚರಿಕೆ ನೀಡದ ಗುಂಡಿನ ದಾಳಿ ನಡೆದಿತೆಂದು ಹೇಳಬಹುದು. ಹಡಗು ಮತ್ತು ಹಡಗಿನಲ್ಲಿ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಬ್ರಿಟನ್ನಿನ ಸಾಗರ ವ್ಯವಹಾರ ಕಾರ್ಯಾಚರಣೆ ಕೇಂದ್ರ ಹೇಳಿದೆ. ಭಾರತ ಧ್ವಜ ಹೊಂದಿದ್ದ 2 ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ. ನಂತರ ಬಲವಂತವಾಗಿ ಹಾರ್ಮುಜ್ನಿಂದ ಹಿಂತಿರುಗಬೇಕಾಗಿತ್ತೆಂದು ಜಾಗತಿಕ ಮಟ್ಟ ತೈಲ ಸಾಗಾಟ ಮೇಲೆ ನಿರ್ವಹಿಸಿದ ಟ್ಯಾಂಕರ್ ಟ್ರ್ಯಾಕ್ಟರ್ಸ್ಕಾರ್ ವರದಿ ಮಾಡಿದೆ. ಗುಂಡಿನ ದಾಳಿ ಬಳಿಕ 13 ಹಡಗುಗಳು ವಾಪಸ್ ಪರ್ಷಿಯನ್ ಕೊಲ್ಲಿಯ ವಿವಿಧ ಸ್ಥಳಕ್ಕೆ ಮರಳಿದಿವೆ ಎಂದು ಹೇಳಲಾಗಿದೆ. ಭಾರತ ಧ್ವಜ ಹೊಂದಿರುವ ಒಂದು ಹಡಗು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಸೇರಿದ ಮತ್ತು ಕಚ್ಚಾ ತೈಲದೊಂದಿಗೆ ಹಾರ್ಮುಜ್ ಜಲಸಂಧಿಯನ್ನು ದಾಟುವ ಭಾರತದ ಸಾಗುತ್ತಿದ್ದ ಮೂಲಗಳು ಹೇಳಿವೆ. ಇರಾನ್ ಬಂದರಿನ ಮೇಲೆ ಅಮೆರಿಕ ಹೇರಿರುವ ದಿಗ್ಬಂಧನ ತೆರವುಗೊಳಿಸುವವರೆಗೂ ಹಾರ್ಮುಜ್ನಲ್ಲಿ ನಿರ್ಬಂಧ ಮುಂದುವರಿಸುವುದಾಗಿ ಹೇಳಿಕೊಂಡಿದೆ. ಇರಾನ್ ಸೇನೆ ಮುಖ್ಯಸ್ಥರು ಇದರ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸ್ನೇಹಿತರೆ ನೋಡಿ, ಹಾರ್ಮುಜ್ ಜಲಸಂಧಿ ಇತ್ತೀಚೆಗೆ ತೈಲದ ಸಂಭವ ಅಂತ ಹೇಳ್ಬೋದು. ತೈಲದ ಮೇಲೆ ಆಗುವ ದುಷ್ಪರಿಣಾಮಗಳು, ಅದಕ್ಕಾಗಿ ಭಾರತದ 2 ಹಡಗುಗಳ ಮೇಲೆ ಇರಾನ್ ಏಕಾಏಕಿ ದಾಳಿ ಮಾಡಿದೆ. ಸ್ನೇಹಿತರೆ, ಈ ದಾಳಿಯ ಮೇಲೆ 14 ಹಡಗುಗಳಿದ್ದು ಅದರಲ್ಲಿ ಭಾರತೀಯ 7 ಹಡಗುಗಳು ಸೇರಿಕೊಂಡಿವೆ. ನಮ್ಮ ಭಾರತದ ಹಡಗಿನ ಮೇಲೆ ಗುಂಡಿನ ದಾಳಿ ನಡೆದ ಕಾರಣಕ್ಕಾಗಿ ಕೆಲವೊಂದು ಹಡಗಿನ ಗಾಜುಗಳು ಒಡೆದಿವೆಂದು ಮೂಲಗಳು ಹೇಳಿವೆ. ಯಾವುದೇ ಅಲ್ಲಿನ ಸಿಬ್ಬಂದಿಗಳಿಗೆ ಯಾವುದೇ ತೊಂದರೆ ಉಂಟಾಗಿಲ್ಲ, ಸುರಕ್ಷಿತವಾಗಿದೆ ಎಂದು ಮೂಲಗಳು ತಿಳಿಸಲಾಗಿದೆ. ಪ್ರತಿಭಟನೆ ದಾಖಲಿಸಿದ ಭಾರತವು ಪ್ರತಿಭಟನೆಯನ್ನು ದಾಖಲಿಸಿದೆ. ಇರಾನ್ ಸೇನೆ ಗುಂಡಿನ ದಾಳಿಯಿಂದಾಗಿ ನಡೆಸಿದ ಇರಾನ್ನ ಸೇನೆ ಗುಂಡಿನ ದಾಳಿ ನಡೆಸಿದ ಹಡಗುಗಳಲ್ಲಿ ಒಂದು ಇರಾಕ್ನಿಂದ ಭಾರತಕ್ಕೆ ಕಚ್ಚಾ ತೈಲದೊಂದಿಗೆ ಬರುತ್ತಿರುವ ಬೃಹತ್ VLCC ನೌಕೆಯಾಗಿದೆ. ಒಟ್ಟು 14 ಹಡಗುಗಳಲ್ಲಿ ಅರ್ಧದಷ್ಟು ಹಡಗುಗಳು ಭಾರತ ಧ್ವಜವನ್ನು ಹೊಂದಿದ್ದ 4ರಲ್ಲಿ ಲೈಬೇರಿಯಾ ಹಾಗೂ 2 ಹಡಗುಗಳು ಮಾರ್ಷಲ್ ಐಲ್ಯಾಂಡ್ ಧ್ವಜವನ್ನು ಹೊಂದಿದ್ದವು. ಇನ್ನೊಂದರಲ್ಲಿ ವಿಯೆಟ್ನಾಂ ಧ್ವಜ ಇತ್ತು. ಇನ್ನೊಂದು ಹಡಗಿನಲ್ಲಿ ವಿಯೆಟ್ನಾಂ ಧ್ವಜವನ್ನು ಹೊಂದಿತ್ತು. ಭಾರತದ ಹಡಗುಗಳ ಮೇಲೆ ನಡೆದ ದಾಳಿ ಸಂಬಂಧಿಸಿದಂತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಕ್ಷಣವೇ ಭಾರತದಲ್ಲಿನ ಇರಾನ್ ರಾಯಭಾರಿಯನ್ನು ಕರೆಸಿಕೊಂಡು ಪ್ರತಿಭಟನೆ ಸಲ್ಲಿಸಿದೆ. ವಿಶ್ವದ 5ನೇ 1 ಭಾಗದಷ್ಟು ತೈಲ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಾಟ ಆಗುತ್ತದೆ. ಆದರೆ ಇರಾನ್ ಸೇನೆ ಹಡಗುಗಳ ಮೇಲೆ ಗುಂಡಿನ ದಾಳಿ ಆರಂಭಿಸುವುದರಿಂದ ಪರಿಸ್ಥಿತಿ ಉಲ್ಬಣಿಸಿದ್ದು ಇಂಧನ ಬಿಕ್ಕಟ್ಟು ಮುಂದುವರಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ನೋಡಿ, ಈ ಹಾರ್ಮುಜ್ ಜಲಸಂಧಿ ಪ್ರಮುಖವಾಗಿರುತ್ತದೆ. ಯಾಕಂದರೆ ಈ ಹಾರ್ಮುಜ್ ಜಲಸಂಧಿಯ ಮೂಲಕ